ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಬಾರ್ ಮಾಲೀಕನ ಮೇಲೆ ಹಲ್ಲೆಗೆ ಯತ್ನ ಆಯ್ತಂತೆ, ಬೆದರಿಕೆ ಹಾಕಿದ್ರು ಅನ್ನೋ ಕಾರಣಕ್ಕೆ FIR ದಾಖಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಮುಕು ಡುಮುಕು ಮೇಲೆ FIR ದಾಖಲಾಗಿದೆ ಅಂತೆ. ಬಹುತೇಕರು ಸೋಷಿಯಲ್ ಮೀಡಿಯಾ ನೋಡೋರು, ಲಾಕ್ಸ್ ನೋಡೋರು ಅವ್ರಿಗೆ ಚಿರಪರಿಚಿತ ಅನ್ಸುತ್ತೆ. ಬೆಂಗಳೂರಿನ ರೆಸ್ಟೋ ಬಾರ್ನಲ್ಲಿ ಬಿಲ್ ಕೇಳಿದಕ್ಕೆ ಆವಾಜ್ ಹಾಕಿದ್ದಾರಂತೆ. ಬಿಲ್ ಕೇಳಿದ ಮಹಿಳಾ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿರುವ ಆರೋಪ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜುಲೈ 9ರಂದು ರೆಸ್ಟೋ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡಿ ಊಟ ಮುಗಿಸಿದ್ರಂತೆ. ಪ್ರಮೋಷನ್ ಹೆಸರಲ್ಲಿ ಕಂಠಪೂರ್ತಿ ಕುಡಿದು ತಿಂದಿದ್ದ ಆರೋಪ ಕೂಡ ಇದೆ. ಬಿಲ್ ಕೇಳಿದ್ರೆ ಆವಾಜ್ ಹಾಕಿದ್ದಾರೆ. ಬಿಲ್ ಕೊಡದೆ ಹೋಗ್ತಾ ಇದ್ದ ಮಂಜು ಅಲಿಯಾಸ್ ಅಮುಕು ಡುಮುಕುರನ್ನ ಪ್ರಶ್ನೆ ಮಾಡ್ತಾರಂತೆ ಸಿಬ್ಬಂದಿ. ಈ ವೇಳೆ ಸೆಲ್ಫಿ ಕೊಡುವಂತೆ ಕುಡಿದ ಮತ್ತಿನಲ್ಲೇ ಅನುಚಿತ ವರ್ತನೆ ಮಾಡಿರುವ ಆರೋಪ ಇದೆ. ಪಬ್ಗಳಲ್ಲಿ ನಾನ್ ಕರೆದಾಗ ಹುಡುಗಿಯರು ರೂಮ್ಗೆ ಬರ್ತಾರೆ ಅಂತ ಆವಾಜ್ ಹಾಕಿದ್ದಾರಂತೆ. ನಿನ್ ರೇಟ್ ಎಷ್ಟು ಹೇಳೋ ಅಂತ ಸಭ್ಯವಾಗಿ ವರ್ತನೆ ಮಾಡಿದ್ದಾರಂತೆ ಮಂಜು. ಸ್ಥಳದಲ್ಲಿದ್ದ ಪಬ್ ಮ್ಯಾನೇಜರ್ ಮೇಲೂ ಕೂಡ ಹಲ್ಲೆಗೆ ಯತ್ನ ಆಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೆ. ಅಮುಕು ಡುಮುಕು ಮತ್ತವರ ಸ್ನೇಹಿತರ ಮೇಲೆ FIR ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಆರೋಪಿಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಈತನೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಂಜು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಆಗಿರೋದು ಘಟನೆ? ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಅಂದ್ರೆ ಏನು ಎರಡು ಕೊಂಬಿದೆಯಾ ಅಂತ, ಅದನ್ನ ಹೇಳಿದ ತಕ್ಷಣ ಏನ್ ಬಿಲ್ ಕೊಡದೆ ಹೋಗ್ಬೇಕಾ ಅಂತ? ಶ್ರುತಿ, ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಸನ್ರೈಸ್ ರೆಸ್ಟೋ ಬಾರ್ ನಲ್ಲಿ ಆಗಿರ್ತಕ್ಕಂಥ ಘಟನೆ. ಕಳೆದ 2 ದಿನಗಳ ಹಿಂದೆ ಏನು ಒಂದು ಪ್ರಮೋಷನ್ ಹೆಸರಲ್ಲಿ ಆ ಒಂದು ಬಾರ್ಗೆ ಹೋಗಿರ್ತಾನೆ. ಅಲ್ಲಿ ಮದ್ಯ ಮತ್ತೆ ಊಟವನ್ನ ತೆಗೆದುಕೊಂಡಂತ ಮಂಜು ಮತ್ತೆ ಆತರ ಸ್ನೇಹಿತರು ಕೊನೆಗೆ ಬಿಲ್ ಅನ್ನ ಪಾವತಿ ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೀವು ಉಸ್ತುವಾರಿಯನ್ನ ನೋಡ್ಕೊಳ್ತಕ್ಕಂಥ ಮ್ಯಾನೇಜರ್ ಗೀತಾ ಅವರು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹತ್ತು ಸಹ ಒಂದು ರೀತಿಯಾಗಿ ಕುಡಿದ ರಸ್ತೆಯಲ್ಲಿ ಅವ್ರ ಮೇಲೆ ಗಲಾಟೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಜೊತೆಗೆ ಏನಲ್ಲಿದ್ದಂತ ಲೇಡೀಸ್ ಸಪ್ಲೈಯರ್ಸ್ ಏನಿದ್ದಾರೆ ಅವರ ಜೊತೆಗೆ ಅನುಚಿತವಾದಂತ ವರ್ತನೆಯನ್ನ ಮಾಡ್ತಕ್ಕಂಥದ್ದು. ಒಬ್ಬ ಹುಡುಗಿಯ ಜೊತೆಗೆ ಹೋಗಿ ಅಸಭ್ಯವಾಗಿ ವರ್ತಿಸ್ತಾನೆ, ನಿನ್ನ ರೇಟ್ ಎಷ್ಟು ಅಂತಕ್ಕಂಥ ಒಂದು ಅಸಹ್ಯವಾಗಿ ಆಕೆಯೊಂದಿಗೆ ವರ್ತನೆ ಮಾಡ್ತಕ್ಕಂಥದ್ದು. ಜೊತೆಗೆ ಮತ್ತೊಬ್ಬ ಲೇಡೀಸ್ ಸ್ಟಾಫ್ ಜೊತೆಗೆ ಸೆಲ್ಫಿನ ತೆಗೆದುಕೊಂಡು ಆಕೆಯ ಕೈಗಳನ್ನ ಬಲವಂತವಾಗಿ ಎಳೆದು ಅವರು ಅಸಭ್ಯವಾಗಿ ವರ್ತನೆ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾನೆ. ಇದನ್ನ ಏನು ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಅವರು ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದನ್ನ ಕಂಡಂತ ಮಂಜು ಮತ್ತೆ ಅವರ ತಾಯಿ ಇಬ್ಬರು ಸಹ ಒಂದು ರೆಸ್ಟೋ ಬಾರ್ ನ ಮ್ಯಾನೇಜರ್ ಆದಂತ ಗೀತಾ ಅವರಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾರೆ. ಜೊತೆಗೆ ಆತನ ಕೆಲವೊಂದಷ್ಟು ಸ್ನೇಹಿತರನ್ನ ಕರೆದುಕೊಂಡು ಬಂದು ಆ ರೆಸ್ಟೋ ಬಾರ್ ನಲ್ಲಿ ಅವರನ್ನು ಹುಡುಕಿ ಕೊಲೆ ಮಾಡೋದಕ್ಕೆ, ಹಲ್ಲೆ ಮಾಡೋದಕ್ಕೂ ಸಹ ಯತ್ನ ಮಾಡಿದ್ದಾನೆ ಅಂತಕ್ಕಂಥ ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಗೀತಾ ಅವರು ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ದೂರಿಗೆ ಸಂಬಂಧಪಟ್ಟಂತೆ ಏನು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತ ರೀತಿಯಾಗಿ ವರ್ತನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ವಿರುದ್ಧ BNS ಅಡಿಯಲ್ಲಿ ಸೆಕ್ಷನ್ಗಳನ್ನ ಹಾಕಿ ಒಂದು FIR ಅನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ CCTV ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆತ ಬಂದಿರ್ತಕ್ಕಂಥದ್ದು, ಜೊತೆಗೆ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳು ಸಹ ಪತ್ತೆಯಾಗಿದ್ದಾವೆ. ರಿಸ್ಟೋ ಬಾರ್ನ ಮಾಲೀಕರಾದಂತವರು ಪೊಲೀಸರಿಗೆ CCTV ದೃಶ್ಯಾವಳಿಗಳನ್ನು ಸಹ ಕೊಟ್ಟಿದ್ದಾರೆ. ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನ ಕೊಡಬೇಕು. ಜೊತೆಗೆ ಮಹಿಳೆ ಆರೋಪ ಮಾಡಿರುವಂತ ರೀತಿಯಾಗಿ ಅಲ್ಲಿದ್ದಂತ ಲೇಡೀಸ್ ಸ್ಟಾಫ್ ಅನ್ನ ಎಳೆದಾಡಿರತಕ್ಕಂಥದ್ದು, ಅವ್ರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥ ಸಂಬಂಧಪಟ್ಟಾಗಿ ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿಗೆ ನೋಟಿಸ್ ಅನ್ನ ಶುರು ಮಾಡುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿದ್ದಾರೆ. ಬಳಿಕ ಅವರು ಬಂದಂತ ಸಂದರ್ಭದಲ್ಲಿ ಜೊತೆಗೆ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಇಬ್ಬರು ಯುವತಿಯರ ಹೆಸರು ಏನೋ ಉಲ್ಲೇಖ ಮಾಡಲಾಗಿದೆ. ಅದ್ರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಅವ್ರಿಗೆ ಕೊಡ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ಮುಂದಿನ ಕ್ರಮವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕೈಗೊಳ್ಳಲಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದ ಕಾರಣಕ್ಕಾಗಿ ಹೋದ ಕಡೆ ಎಲ್ಲರೂ ಸಹ ಏನು ಆತ ಹೇಗ್ ಬೇಕಾದ್ರೂ ನಡ್ಕೊಳ್ಬೋದು ಅನ್ನೋದು ಸಾಧ್ಯ ಇಲ್ಲ. ಹಾಗಾಗಿ ಜೊತೆಗೆ ಆತ ಕೆಲವೊಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು, ನಾನು ಯಾವ್ದಾದ್ರು ಪಬ್ಗೆ ಹೋದಾಗ ಯುವತಿಯರು ಕರೆದ್ರೆ ರೂಮ್ಗೆ ಬರ್ತಾರೆ ಅಷ್ಟೊಂದು ಕೇವಲವಾಗಿ ಆ ಮಹಿಳೆಯರ ಘನತೆಗೆ ಧಕ್ಕೆ ತರುವಂತ ಹೇಳಿಕೆಗಳನ್ನ ಮಾತನ್ನ ಸಹ ಆತ ಆಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.